ಅತ್ತೆ ಮಾವ ತಿನ್ನಕ್ಕೆ ಬೇರೆ ಏನಾದರೂ ಕೊಡ್ಲಾ? ಸಾಕು, ಏನು ಬೇಡ. ನಾವೆಂಥ ಪುಣ್ಯ ಮಾಡಿದ್ದಲ್ವ ಇಂಥ ಒಳ್ಳೆ ಸೊಸೆ ಪಡೆಯೋಕ್ಕೆ. ನೀವು ಅದೃಷ್ಟ ಮಾಡಿದ್ರಿ ನನ್ನಂತ ಹೆಡ್ತಿ ಪಡೆಯೋಕ್ಕೆ. ಇಂಥ ಟೈಮ್ ಸಿಕ್ಬಿಟ್ರೆ ನಿಂದೆ ನೀನು ಹೊಗ್ಲಕ್ಕಾಗ್ಬಿಡ್ತೀಯ. ಬೇಗ ಬೇಗ ತಿನ್ನಿ, ಟ್ರೈನ್ ಟೈಮ್ ಆಯಿತು. ರೀ ಈಗ ಬಂದ್ರಾ? ಇದೇನು ಬ್ಯಾಗ್ ಭಾರ ಇದೆ? ಬಾ ಹೇಳ್ತೀನಿ. ರೀ ನಿಮಗೆ ಗೊತ್ತಲ್ವಾ ಅತ್ತೆ ಮಾವನ ಮುಂದೆ ನಾನು ಈ ಥರ ಡ್ರೆಸ್ ಹಾಕಲ್ಲ ಅಂತ. ಅವ್ರು ಮನೇಲಿ ಇಲ್ದಿದ್ದಾಗ ಹಾಕೊಳ್ಳುವಂತೆ. ನಿನಗೆ ಚೆನ್ನಾಗಿ ಕಾಣಿಸುತ್ತೆ ಈ ಡ್ರೆಸ್ಸು. ವಾಶ್ರೂಮ್ಗೆ ಹೋಗಿ ಬರ್ತೀನಿ, ಬ್ಯಾಗ್ ಹಿಡ್ಕೊಂಡು. ಯಾವಾಗ ನೋಡ್ರಿ ಎಲ್ಲರೂ ಹೋಗ್ಬೇಕಾದ್ರೆ ಲೇಟ್ ಮಾಡ್ತಾಳೆ. ಟ್ರೈನಿಗೆ ಲೇಟ್ ಆಗುತ್ತೆ, ಬೇಗ ಬಾ. ಸ್ವಾತಿ, 2-3 ದಿವಸ ಹೊರಗಡೆ ಹೋಗ್ತಾ ಇದ್ದೀವಿ, ಮನೆಯೆಲ್ಲ ಕ್ಲೀನಾಗಿ ನೋಡ್ಕೊಳ್ಬೇಕು. ಸರಿ ಅತ್ತೆ ಮಾವ, ನಂಗೆ ಆಶೀರ್ವಾದ ಮಾಡಿ. ಬಾಯ್. ಬಾಯ್. ಹೆಂಗಿದ್ರು ಅತ್ತೆ ಮಾವ 2-3 ದಿನ ಮನೇಲಿರಲ್ಲ. ನಮ್ಮ ಯಜಮಾನ್ರು ಬರೋ ಟೈಮ್ ಬೇರೆ ಆಗಿದೆ. ಅವ್ರು ತಂದುಕೊಟ್ಟಿರೋ ಡ್ರೆಸ್ ಹಾಕೊಂಡು ಅವ್ರಿಗೆ ಸರ್ಪ್ರೈಸ್ ಕೊಡೋಣ. ಲೇಟಾಗಿದ್ದು, ಟ್ರೈನ್ ಮಿಸ್ ಆಗಿತ್ತು, ವಾಶ್ರೂಮ್ಗೆ ಹೋಗಿದ್ರೆ ನಾವು ಬೇಗ ಹೋಗ್ಬೋದಿತ್ತು. ಅವಾಗ ನೋಡಿದ್ರೆ ಲೇಟು. ಎಲ್ಲಿ ಹೋಗ್ಬೇಕಾದ್ರೂ ಲೇಟ್ ಮಾಡ್ಕೊಂತ ಬರೋದು ನೀವು. ಏನು ಹೆಂಗಸರು ಅಂತ ಗೊತ್ತಿಲ್ಲ ನೀವು.